ಹೂ ಹೋಗ್ಲಿಕ್ಕೆ ಚಾಚಿ ಇವನೊಟ್ಟಿಗೆ ಮಲಗೋದು. ಅವನು ಅಲ್ಲಿದ್ದಾನಲ್ಲ ಶಂಭು. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಫೆಬ್ರವರಿ 15ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 15ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ದನಗಳನ್ನು ಕರ್ಕೊಂಡು ಹೊರಟ್ವಿ ನಾನು ಇವರು. ಇವರಿಗೆ ಇವತ್ತು ರಜೆ ಉಂಟು, ನಾಳೆ ಸಹ ರಜೆ. ತೋಟದ ಕೆಳಗೆ ಕರ್ಕೊಂಡು ಹೋಗುವ ಆಯಿತಾ? ಗೌರಮ್ಮನಿಗೆ ಕೊಡಿ. ಚಿಕ್ಕ ಇದ್ರಿಗೆ ಎಷ್ಟು ದೊಡ್ಡ ಆಗಿದ್ದಾಳಲ್ಲ, ಎಲ್ಲರಿಗೂ ದೊಡ್ಡ ಕಾಣಿಸ್ತಾಳೆ ಅಲ್ಲ. ನನಗೆ ಅದು ಹುಟ್ಟಿ ಅವಳ ಹಟ್ಟಿಯಲ್ಲಿ ಆಟ ಆಡ್ತಿರೋದೇ ಕಾಣೋದು. ನಾನು ಬೆಳಿಗ್ಗೆ ಹಾಲು ಕರೀಲಿಕ್ಕೆ, ಇನ್ನೊಂದು ದನದ ಹಾಲು ಕರೀಲಿಕ್ಕೆ ಬರುವಾಗ ಕರು ಉಂಟು ಹಟ್ಟಿಯಲ್ಲಿ. ನೋಡಿದರೆ ಇವಳಾಯ್ತಾ, ಇವಳ ಅಮ್ಮ ಎಷ್ಟೊತ್ತಿಗೆ ಕರು ಹಾಕಿದ್ಲು, ಇವಳಷ್ಟೊತ್ತಿಗೆ ಎದ್ಲು, ಏನು ಗೊತ್ತಿಲ್ಲ, ಎಲ್ಲ ಅಮ್ಮ ನೋಡ್ಕೊಂಡಿದ್ದಾಳೆ. ನಾನು ಅಪ್ಪನ ಹತ್ರ ಬಂದು ಹೇಳ್ತೀನಿ, ಅಪ್ಪ ಯಾರೋ ಕರುವನ್ನು ತಂದು ಬಿಟ್ಟಿದ್ದಾರೆ ಹಟ್ಟಿಯಲ್ಲಿ ಅಂತ. ನನಗೆ ಗೊತ್ತೇ ಇರಲಿಲ್ಲ ಕರು ನಮ್ಮದೇ ಅಂತ. ಅಷ್ಟು ಚಿಕ್ಕ ಇದ್ಲು ಇವಳು ಚಿಕ್ಕಮ್ಮ. ಒಬ್ಬಳೇ ಕರ್ಕೊಂಡು ಬರೋದಲ್ಲ, ಹಾಗಾಗಿ ಇವ್ರಿಗೆ ಗೊತ್ತುಂಟು ಎಲ್ಲಿಗೆ ಓಡಿ ಬರಬೇಕು ಅಂತ. ಇವತ್ತು ಮಾಮೂಲಿ ಜಾಗಕ್ಕೆ ಓಡಿ ಬಂದಿದ್ದಾರೆ. ಅಮ್ಮನನ್ನು ಬಿಟ್ಟಿದ್ದೆ, ಮಗಳನ್ನು ಮಾತ್ರ ಕಟ್ಟಿದ್ದು. ಹಾಗೆ ಇವಳುಂಟಲ್ಲ, ಇದು ಕೊಂಬು ಶಾರ್ಪ್ ಇವಳದು. ಹೀಗೆ ಖುಷಿಯಲ್ಲಿ ಆಟಾಡಲಿಕ್ಕೆ ಬರ್ತದೆ. ಅದು ತಾಗಿ ಹೋದರೆ ಉಂಟು ಎಷ್ಟು ನೋವಾಗ್ತದೆ ಗೊತ್ತುಂಟು. ಆಗ ಬೆಳಿಗ್ಗೆ ಕೈಗೆ 2 ಸರ್ತಿ ತಾಗಿಸಿದ್ದಿಲ್ಲ ನಾನು. ಮತ್ತು ಇದು ಇದನ್ನು ಹಿಡ್ಕೊಂಡು ಈ ಥರ ಮಣ್ಣು ಇರ್ತದೆ ನೋಡಿ, ಅಲ್ಲಿ ಕುಟ್ಟುದು ಹೋಗಿ ಹೋಗಿ ಕೊಂಬು ತೋರಿಸುವ ಹಾಗೆ. ಹಾಗೊಂದು ಸ್ವಲ್ಪ ಈಗ ಇವಳದೊಂದು ಸ್ವಲ್ಪ ಹೆದರಿಕೆ ನನಗೆ. ಖುಷಿಯಲ್ಲಿ ಈಗ ಹತ್ತಿರ ಬರೋದು ಮತ್ತು ಚೂರು ತಾಗಿಸೋದು ಅಂತ ನೋಡಿ. ಹೀಗೆ ಹೀಗೆ ಚೂರು ತಾಗಿಸಿ ಆದಮೇಲೆ ಗಟ್ಟಿ ತಾಗಿಸೋದು, ಎಂತಾಗ್ತದೆ ನೋಡುವ ಅಂತ. ಭಾರಿ ಇದ್ದಾಳೆ ಇವಳು. ದನಗಳನ್ನು ಹೊಳೆ ಹತ್ರ ಆಗಿ ಕರ್ಕೊಂಡು ಬಂದು ಸುಮಾರು ಸಮಯ ಹಂಗೆ ಈಚೆ ಕರ್ಕೊಂಡು ಬರೋದೆ. ಎಂಥ ಸೌಂಡ್ ಅದು ಇಲ್ಲಿ. ಹೊಳೆ ನೋಡಿ ಬೆಳಿಗ್ಗೆ ಎಷ್ಟು ಚೆಂದ ಕಾಣ್ತದೆ. ಮೇಲಿಂದ ಸೂರ್ಯನ ಕಿರಣಗಳು ಕೆಳಗಡೆ ಪ್ರಕಾಶಿಸ್ತಾ ಉಂಟು ನೋಡಿ, ಅಂತೆ ನೀರಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಕಪ್ಪು ನೋಡಿ ಕಾಣ್ತುಂಟು. ಇದೇ ನೋಡಿ ಚೇರೆದು ಮರ, ಇದರದ್ದು ಎಲೆ ಮತ್ತು ಇದು ತಾಗೆ ಕೆಲವರಿಗೆಲ್ಲ ಎಲರ್ಜಿ ಆಗ್ತದೆ. ಮೊನ್ನೆ ನೀವು ಗಣ್ಣಿಗೆ ಎಲರ್ಜಿ ಆದ್ದು ನೋಡಿ ಹೇಳಿದ್ರಲ್ಲ, ನನಗೆ ಗೊತ್ತಿಲ್ಲ ಯಾವುದರದ್ದು ಅದು ಅಂತ. ಬಟ್ ನೋಡಿ ಅದರದ್ದು ಇದು ಹೀಗೆ ಬೀಳ್ತದೆ. ಇದೆಲ್ಲ ಬೆಕ್ಕಿಗೆಲ್ಲ ತಾಗಿ ಹೋದರೆ ಅವತ್ತು ಶನಕನಿಗೊಮ್ಮೆ ಚರ್ಮ ಸುಟ್ಟೋಗಿತ್ತು. ಅದು ಇದರದ್ದೇ ಚರ್ಮವೇ ಸುಟ್ಟೋಗ್ತದೆ ಇದರದ್ದು ರಸ. ಅದು ರಸ ಅಂದರೆ ಮರದಲ್ಲಿ ಬರುವ ಅಂಟು. ಎಂತ ಹೇಳೋದು ಕಣ್ಣ ಇದಕ್ಕೆ? ಡಿಂಕ್. ಚೇರೆದು ಕಾಜಲ್ಲ, ಅದು ಚರ್ಮವೇ ಸುಟ್ಟೋಗ್ತದೆ. ಮೊನ್ನೆ ಇದರದ್ದೇ ಎಲೆ ತಾಗಿ ನಿಮಗೆ ಹಾಗೆ ಅದಂತ ಅಲರ್ಜಿ ಆಯ್ತಲ್ಲ, ಆ್ಯಸಿಡ್ ಥರವೇ ಇದು ಒಂಥರ. ಇವರು ಹೇಳಿದಾಗೆ ಹೋಗ್ತಾಳೆ. ಓಡಿದ್ರೆ ಹೋಯ್ತು. ಅಲ್ಲಿ ಕಟ್ಟಿಗನ್ನ, ಅಲ್ಲಿ ಕಟ್ಟಿ, ಅಲ್ಲಿ ಉಂಟಲ್ಲ ಚಾಚಿ. ಇವನೊಟ್ಟಿಗೆ ಮಲಗೋದು. ಅವನು ಅಲ್ಲಿದ್ದಾನಲ್ಲ ಶಂಭು. ಬಿಸಾಕಿ ಮಲಗುದು.
ಯಾವ ಥರ ಎಲ್ಲ ಮಲಗ್ತಾರಲ್ಲ ಬೆಕ್ಕುಗಳು. ಉದಾಸೀನ ಅವ್ರನ್ನ ನೋಡಿ ನಮಗೆ ಅದೇ ಆಗೋದು, ಮಲಗುವ ಅಂತ ಮಟ್ಟಿಗೆ ಗುರು ಸ್ಟಾರ್ಟ್ ಮಾಡಿದಂತೂ ಹೇಳೋದು ಬೇಡ, ನನಗೆ ನಿದ್ದೆ ಬರೋದು. ಇವನು ನೋಡಿ ಮಲಗಿಬಿಟ್ಟಿದ್ದಾನೆ. ಹಲೋ ಬಿದ್ದು ಎಲ್ಲರೂ ಮಲಗಿದ್ದಾರೆ. ಈಗೊಳ್ಳಿ ಬೆಕ್ಕುಗಳು ಎಲ್ಲಿ ಆದ್ರೂ ನಾಯಿ ಥರ ಮನೆ ಕಾಯೋರಾಗಿದ್ರೆ ಉಂಟಲ್ಲ, ಅವ್ರನ್ನ ನಂಬಿದ್ರೆ ಅಷ್ಟೇ. ನೋಡ್ತಾರೆ, ಮೊನ್ನೆ ನೋಡ್ತಿದ್ರು. ನಾನು ಹೇಳಿದೆ ಅವರಿಗೆ ಲಾಗಲ್ಲಿ ತೋರಿಸಿ, ನಾನು ಹೇಳಿದೆ ಮೊನ್ನೆ ಲಾಗ್ ತೋರಿಸಿ, ಆವಾಗ ಬೋರ್ ಆಗಲಿಕ್ಕಿಲ್ಲ ಅಂತ. ಏನಂತ ಸಂಜೆ ಆಯಿತು, ನಾವು ದನಗಳನ್ನ ಕರ್ಕೊಂಡು ಬರಲಿಕ್ಕೆ ಹೋಗಬೇಕು. ಹಾಗೆ ಮಜಾವು ಸ್ವಲ್ಪ ಹಾಕಿ ಕರ್ಕೊಂಡು ಬರುವ ಅಂತ. ಇಲ್ಲಿ ಕಜ್ಜು ಬರೋದು ಹುಲ್ಲಿಗೆ. ಸುಬ್ಬಣ್ಣ ಕಜ್ಜು, ಅದು ಈಗ ಬಳ್ಳಿ ಇಳ್ಕೊಂಡು ಬರ್ತೇನಲ್ಲ, ಅದನ್ನು ಫಾಲೋ ಮಾಡೋದು. ಕ್ಯೂಟ್ ನೋಡಿ. ಮುಂಚೆ ಶಂಭು ನಂದಿ ಹೀಗೆ ಬರ್ತಿದ್ರಲ್ಲ, ಈಗ ಇವ ಬರ್ತಾನೆ, ಆದರೆ ನಿಲ್ಲುವುದಿಲ್ಲ ಹುಲ್ಲು ಆಗೋ ತನಕ. ನಾ ಹುಲ್ಲು ಇಲ್ಲಿ ಕೂತ್ರೆ ಹೊಸ ರಿಟರ್ನ್ ಬರ್ತೇನೆ ಈಚೆ. ಕಜ್ಜು ಕಜ್ಜು ಹುಲ್ಲಿಗೆ ಬಂದಿದ್ದೆ. ಹುಲ್ಲಾಯಿತು ನೋಡಿ, ಅಡಿಕೆ ಇಷ್ಟು ಸಿಕ್ಕಿತ್ತು, ಕೊಂಡೋಗ್ತಿದ್ದೇನೆ. ನಾನು ಅಡಿಕೆ ಕೊಂಡೋಗ್ತಿದ್ದೇನೆ, ಇವರು ಹುಲ್ಲು ಕೊಂಡೋಗ್ತಾ ಇದ್ದಾರೆ. ಹುಲ್ಲು ಹಿರಿದು ಹುಲ್ಲು ಕಟ್ಟ ಮಾಡೋಷ್ಟರಲ್ಲಿ ಇವರು ಬಂದರು. ಇವರಿಗೆ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ಲಿಕ್ಕಿತ್ತು. ಹಾಗೆ ನನಗೆ ಒಂದು ಸ್ವಲ್ಪ ತಲೆನೋವು, ಹಾಗೆ ಇವತ್ತು ಜಾಸ್ತಿ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಬೆಳಿಗ್ಗೆಯಿಂದಲೇ ತಲೆ ಸಿಡಿತಾ ಉಂಟು, ಈಗಲೂ ಕೂಡ ಆಗ್ತಾ ಉಂಟು. ಮೆಂತ ಪ್ಲಸ್ ಎಲ್ಲ ಹಚ್ಚಿ ನೋಡಿದೆ, ಏನು ಕಡಿಮೆ ಇಲ್ಲ. ನೋಡಬೇಕು ಈಗ ಇನ್ನೊಂದ್ಸಲಿ ಅದು ಹೀಗೆ ನೀರಿಗೆ ವಿಕ್ಸ್ ಹಾಕಿ ಶಾಖ ತಗೊಳ್ತೇವಲ್ಲ, ಎಂತ ಅದು ತಗೊಳ್ಳೋದು, ಆವಿ ತಗೊಳ್ಳೋದು, ಹಾಗೆ ಒಮ್ಮೆ ಮಾಡಿ ನೋಡಬೇಕು. ಹಾಗೆ ಎರಡು ಸೈಡ್ ನೋವು, ತಲೆ ಸುಮಾರು ಸಮಯ ಆಗಿತ್ತು ನನಗೆ ತಲೆ ನೋವು ಬರದೆ. ಈಗ ಒಮ್ಮೆ ಸಡನ್ ಬರುವಾಗ ಆಗೋದೇ ಇಲ್ಲ. ಹಾಗೆ ಮನೆಗೆ ಹೋಗುವ. ಜಾಸ್ತಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ತಲೆನೋವಿನ ರೀಸನಿಂದ. ಹಾಗೆ ಅರಿಬಿ ಗಿಡ ನೋಡಿ, ಇದು ನೋಡಿ, ಇದು ಪದ್ರ ಮಾಡಲಿಕ್ಕೆ ಬರೋದು. ಎಲೆನೆಲ್ಲ ಇದೆ ತಿನ್ನೋದು, ಅದರೊಟ್ಟಿಗೆ ನೋಡಿ ದೊಡ್ಡ ಕೂಡ ಉಂಟು. ಅದಕ್ಕಾಗಿದೆ ಹೂ ಹೋಗಲಿಕ್ಕೆ ಸ್ಟಾರ್ಟ್ ಆಗಬೇಕಷ್ಟೇ. ಹೂ ಹೋಗಿ ಆದಮೇಲೆ ಸಾಧಾರಣ ಒಣಗಿ ಆದಮೇಲೆ ಇದನ್ನು ಕಟ್ ಮಾಡಿ ತೆಗೆದು ಒಣಗಿಸ್ಲಿಕ್ಕೆ ಹಾಕೋದು.